ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರ್ಮೆಂಟ್ ಇನ್ಫೋ ಕನ್ನಡ. ನಿಮಗೆಲ್ಲರಿಗೂ ಇವತ್ತು ನಾನು ಈ ವಿಡಿಯೋ ಮುಖಾಂತರ ತಿಳಿಸುವುದೇನೆಂದರೆ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಕಾಯುತ್ತಿರುವ ಜನರಿಗೆ ಸರ್ಕಾರ ಕಡೆಯಿಂದ ಸಿಹಿ ಸುದ್ದಿ ಎಂದು ಹೇಳಬಹುದು. ಅದೇನೆಂದರೆ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಹೊಸ ದಿನಾಂಕವನ್ನು ಬಿಡುಗಡೆ ಮಾಡಲಾಗಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೋಬೇಕಂದ್ರೆ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ. ಸ್ನೇಹಿತರೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತೀರಾ, ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಬಟನ್ ಆನಲ್ಲಿ ಇಟ್ಕೊಳ್ಳೋದು ಮರಿಬೇಡಿ. ಈ ನಮ್ಮ ಮಾಧ್ಯಮವು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಎಲ್ಲ ಹೊಸ ಅಪ್ಡೇಟನ್ನು ಪ್ರತಿದಿನ ನೀಡುತ್ತದೆ. ನಿಮಗೆ ಈ ವಿಷಯದ ಮಾಹಿತಿ ಬೇಕಾದರೆ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಲ್ಲದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಸರ್ಕಾರ ಹೊಸ ಯೋಜನೆಗಳ ಅರ್ಜಿಯ ಬಗ್ಗೆ, ವಿವಿಧ ಇಲಾಖೆಯ ಹುದ್ದೆಗಳ ಬಗ್ಗೆ, ಕೃಷಿ ಸಬ್ಸಿಡಿ ಯೋಜನೆಗಳ ಎಲ್ಲ ಮಾಹಿತಿ ಪ್ರತಿದಿನ ರೈತರಿಗೆ ನೀಡುತ್ತೇವೆ. ಈ ಮಾಹಿತಿಯ ಅವಶ್ಯಕತೆ ನಿಮಗೆ ಇದ್ದರೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಕಾಯುತ್ತಿರುವವರಿಗೆ ಮೇ ತಿಂಗಳ 8 ಅಥವಾ 10ನೇ ತಾರೀಕು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಅವಕಾಶ ನೀಡುವುದಾಗಿ ಕೆಲವು ಮೂಲಗಳಿಂದ ತಿಳಿದು ಬಂದಿದೆ. ಆದ್ದರಿಂದ ನೀವು ಅರ್ಜಿ ಹಾಕಲು ಬಯಸಿದರೆ ಅರ್ಜಿ ಹಾಕುವ ಮೊದಲು ಏನೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ದಿನಾಂಕವನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಆದ್ದರಿಂದ ಅಪ್ಲಿಕೇಶನ್ ಆರಂಭವಾಗುವ ಮೊದಲೇ ಯಾವೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು, ಯಾರಿಗೆ ಅರ್ಜಿ ಹಾಕಲು ಅವಕಾಶ ಮಾಡಲಾಗಿದೆ, ಅರ್ಜಿ ಹಾಕಲು ದಿನಾಂಕ ಯಾವುದು, ಹೊಸ ರೇಷನ್ ಕಾರ್ಡ್ಗೆ ಹೇಗೆ ಅರ್ಜಿ ಹಾಕಬೇಕು, ಈ ಎಲ್ಲ ವಿಷಯಗಳ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಸರ್ಕಾರವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಹಲವು ಬಾರಿ ಅವಕಾಶವನ್ನು ನೀಡಿದೆ. ಕಳೆದ ಬಾರಿ ಏಪ್ರಿಲ್ 1ನೇ ತಾರೀಕು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಅವಕಾಶವನ್ನು ನೀಡುವುದಾಗಿ ಹೇಳಿತ್ತು. ಆದರೆ ಚುನಾವಣೆ ಸಂಹಿತೆ ಜಾರಿಯಾದ ಕಾರಣ ಅರ್ಜಿ ಬಿಟ್ಟಿರಲಿಲ್ಲ. ದಿನಾಂಕವನ್ನು ಮುಂದೂಡಿಕೆ ಮಾಡಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ಚುನಾವಣೆಯ ದಕ್ಷಿಣ ಭಾಗದಲ್ಲಿ ಮೊದಲನೆಯ ಹಂತದಲ್ಲಿ ಮುಗಿದಿದೆ. ಉತ್ತರ ಭಾಗದಲ್ಲಿ 2ನೇ ಹಂತ ಮೇ 7ನೇ ತಾರೀಕು ಆರಂಭವಾಗುತ್ತದೆ. ಇದರ ಮೇಲ್ಪಟ್ಟು ಅರ್ಜಿ ಹಾಕಲು ಅವಕಾಶವನ್ನು ನೀಡುವುದಾಗಿ ಮಾಹಿತಿ ತಿಳಿದು ಬಂದಿದೆ. ಈ ಬಾರಿ ಅರ್ಜಿ ಹಾಕಲು ಬಯಸುವವರು ಈ ವಿಡಿಯೋದಲ್ಲಿ ನೀಡಲಾದ ದಾಖಲಾತಿಗಳನ್ನು ಕಡ್ಡಾಯವಾಗಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಮೊದಲನೆಯದಾಗಿ ನಿಮ್ಮ ಫೋನ್ ನಂಬರ್, ವಾಸಸ್ಥಳ ಪ್ರಮಾಣ ಪತ್ರ, ರೇಷನ್ ಕಾರ್ಡಲ್ಲಿ ಸೇರಿಕೊಳ್ಳುವ ಎಲ್ಲ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡಲ್ಲಿ ಸೇರಿಕೊಳ್ಳುವ ಎಲ್ಲ ಆಧಾರ್ ಕಾರ್ಡ್ ವಿತ್ ಫೋನ್ ನಂಬರ್ ಲಿಂಕ್ ಇರಬೇಕು. ಸ್ನೇಹಿತರೆ, ರೇಷನ್ ಕಾರ್ಡ್ ಎಲ್ಲರಿಗೂ ಅತಿ ಮುಖ್ಯವಾಗಿದೆ. ಆದ್ದರಿಂದ ಅರ್ಜಿ ಹಾಕುವುದು ಹೇಗೆ? ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ನೀವು ನಿಮ್ಮ ಹತ್ತಿರದ ಗ್ರಾಮ ಸೆಂಟರ್ಗೆ ಭೇಟಿ ನೀಡಬೇಕಾಗುತ್ತದೆ. ಎಲ್ಲ ದಾಖಲಾತಿಯನ್ನು ಸರಿಯಾಗಿ ನೀಡಿ ಅರ್ಜಿಯನ್ನು ಹಾಕಬಹುದು. ಈ ನಮ್ಮ ಮಾಧ್ಯಮವು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಎಲ್ಲ ಹೊಸ ಅಪ್ಡೇಟನ್ನು ಪ್ರತಿದಿನ ನೀಡುತ್ತದೆ. ನಿಮಗೆ ಈ ವಿಷಯದ ಮಾಹಿತಿ ಬೇಕಾದರೆ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಲ್ಲದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಸರ್ಕಾರದ ಹೊಸ ಯೋಜನೆಗಳ ಬಗ್ಗೆ, ಅರ್ಜಿಯ ಬಗ್ಗೆ, ವಿವಿಧ ಇಲಾಖೆಯ ಹುದ್ದೆಗಳ ಬಗ್ಗೆ, ಕೃಷಿ ಸಬ್ಸಿಡಿ ಯೋಜನೆಗಳ ಬಗ್ಗೆ ಎಲ್ಲ ಮಾಹಿತಿ ಪ್ರತಿದಿನ ರೈತರಿಗೆ ನೀಡುತ್ತೇವೆ. ಈ ಮಾಹಿತಿ ಅವಶ್ಯಕತೆ ಎಂದು ಅನಿಸಿದರೆ ನಿಮಗೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.